ಅವ್ರ ಬಗ್ಗೆ ಅಲ್ಲೇ ಕವಿಗೋಷ್ಠಿಗಳು 15 ಕವಿಗೋಷ್ಠಿಗಳಾಗಿ ಅಲ್ಲಿ ಅದರ ಮುಖಾಂತರ ರಾಜ್ಯಕ್ಕೆ ಏನು ಸಲಹೆಯನ್ನು ಕೊಡ್ಬೋದು ಅದನ್ನು ಅದ್ರ ಬಗ್ಗೆ ಒಂದು ಸತಿ ಆಯಿತು. ಅದ್ರ ಜೊತೆಗೆ ಗಡಿ ಭಾಗದೊಳಗೆ, ಗಡಿನಾಡು ಕನ್ನಡದೊಳಗೆ, ಮಹಾರಾಷ್ಟ್ರ ಭಾಗದೊಳಗೆ ಒಂದು ಕನ್ನಡ ಕಹಳೆಯನ್ನು ಮೂಡಿಸಬೇಕು ಅಂತಂದು ಜತ್ತದೊಳಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದಮೇಲೆ ಈಗ ಗೋಕಾಕ್ ಹಿನ್ನೋಟ ಮತ್ತು ಮುನ್ನೋಟ ಇದನ್ನು ರಾಯಚೂರೊಳಗೆ ಮಾಡ್ತಾ ಇದ್ದೀವಿ. ಗೋಕಾಕ್ ಕನ್ನಡ ಚಳವಳಿಗಾಗಿ, ಕನ್ನಡ ಚಳವಳಿ ಹೇಗೆ ಹುಟ್ಟಿತು ಏನು ಅನ್ನೋದು ಈ ರಾಜ್ಯದ ಜನರಿಗೆ ಪರಿಚಯಿಸಬೇಕಾಗಿದೆ, ಯುವ ಪೀಳಿಗೆಗೆ ಗೊತ್ತು ಮಾಡಬೇಕಾಗಿದೆ. ಇವೆಲ್ಲವೂ ಕನ್ನಡದ ಹೋರಾಟದ ವಿಚಾರವನ್ನು ಎತ್ತಿಕೊಂಡು ಇಲ್ಲಿ ಕೆಲವೊಂದಿಷ್ಟು ಹಿರಿಯರನ್ನ ಹೋರಾಟವನ್ನು ಮಾಡಿದಂಥ ಕನ್ನಡಕ್ಕಾಗಿ ಗೋಕಾಕ್ ಚಳವಳಿ ಟೈಮ್ನಾಗ ಹೋರಾಟವನ್ನು ಮಾಡಿದಂಥವ್ರನ್ನೆಲ್ಲರನ್ನೂ ಒಂದು ಸನ್ಮಾನ ಮಾಡಬೇಕು, ಒಂದು 2-3 ಸಾಂಕೇತಿಕವಾಗಿ. ಅದ್ರ ಜೊತೆಗೆ ಜನರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಇದು ಒಂದು ಕಾರ್ಯಕ್ರಮ. 4ನೇ ಕಾರ್ಯಕ್ರಮ ಮಂಗಳೂರೊಳಗೆ ಮಾಡ್ತಾ ಇದ್ವಿ. ಮಂಗಳೂರೊಳಗೂ ಒಂದು ವಿಭಾಗವಾರು ಒಂದೊಂದು ಕಾರ್ಯಕ್ರಮ ಮಾಡಿ ಅದಾದ ಮೇಲೆ ನವೆಂಬರ್ 1 ರಾಜ್ಯೋತ್ಸವ ಮತ್ತು ಭುವನೇಶ್ವರಿ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಬೇಕಂತ ನಿರ್ಧಾರ ತಗೊಂಡು 50 ವರ್ಷದ ಕಾರ್ಯಕ್ರಮ, ಈ ಇಡೀ ವರ್ಷದ ಕಾರ್ಯಕ್ರಮವನ್ನು ಇದನ್ನು ಮಾಡ್ತಾ ಇದ್ದೀವಿ. ಇದು ಒಂದು ವಿಷಯ, ಒಂದು ಅವಕಾಶ. 50 ವರ್ಷ ಆಗಿದ್ದು ಸಿಕ್ಕಿದ್ದು ಮತ್ತು ನಾನು ಈ ಕಾಲಘಟ್ಟದೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿ ಆಗಿದ್ದು ಮತ್ತು ದೇವರಾಜ ಅರಸರು ಹೆಸರಿಟ್ಟಿದ್ರು. ಅದಾದಮೇಲೆ 2ನೇ ದೇವರಾಜ ಅರಸರು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲಘಟ್ಟದೊಳಗೆ ಆಗುವಂಥದ್ದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ರಾಜಕಾರಣದ ಆಮೇಲೆ ಮಾತಾಡೋಣ, ಇದೆಲ್ಲ ಆದ್ಮೇಲೆ. ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿದ್ರಿ, ಈಗ ಮತ್ತೊಬ್ಬ ದೇವರಾಜ ಅರಸು ಅಂತವ್ರ ಮೇಲೆ ಈ ರೀತಿಯಾದಂಥ ಮೂಲ ಸರ್, ಈಗ ಇವೆಲ್ಲ ಹಗರಣಗಳು ರಾಜಕೀಯ ಪ್ರೇರಿತವಾದಂಥ ಹಗರಣಗಳು. ಏನಿದೆ ಸಿದ್ದರಾಮಯ್ಯನವರ ಮೇಲೆ ಆರೋಪ? ಏನು ಕಡಿತಕ್ಕೆ ಸಹಿ ಹಾಕಿದಾರಾ? ಇವರ ಮುಖ್ಯಮಂತ್ರಿ ಅವರೊಳಗೆ ಏನಾದರೂ ಪ್ಲಾಟ್ ಕೊಟ್ಟಿದ್ದಾರಾ, ಸೈಟ್ ಕೊಟ್ಟಿದ್ದಾರಾ? ಇದು ರಾಜಕೀಯ ಪ್ರೇರಿತವಾದಂಥ ಸಿದ್ದರಾಮಯ್ಯವ್ರನ್ನ ಕುಗ್ಗಿಸ್ಬೇಕಂತಲೇ ಮಾಡ್ತಾ ಇರುವಂಥ ಇದು ಒಂದು BJP ಮತ್ತು JDS ಅವರು ಮಾಡುವಂಥ ಕಾರ್ಯಕ್ರಮ. ಇದಕ್ಕೆ ನಾವು ಯಾರೂ ಬಗ್ಗೋದಿಲ್ಲ. ಅದು ವಿಶೇಷವಾಗಿ ಸಿದ್ದರಾಮಯ್ಯರಂತೂ ಬಗ್ಗ ಮಾತೇ ಇಲ್ಲ. ಮಾನವಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಮಾವೇಶ ಮಾಡ್ತಾ ಇದ್ದೀರಿ, ಸ್ವಾಭಿಮಾನಿ ಸಮಾವೇಶ ಇಲ್ಲಿ ಇದು ಸರ್, ಈಗ ಸ್ವಾಭಿಮಾನಕ್ಕೆ ಧಕ್ಕೆ ಆಗಂತ ಪ್ರಶ್ನೆ ಎಲ್ಲಿ ಬಂತು? ಧಕ್ಕೆ ಎಲ್ಲಿದೆ? ರಾಜಕೀಯ ಪ್ರೇರಿತವಾಗಿ ಉತ್ತರ ಕೊಡ್ತೀವಿ ಇವ್ರಿಗೆ. ಇವರು ಪಾದಯಾತ್ರೆ ಮಾಡಿದ್ರಲ್ಲ BJP ಅವರು, ಇವ್ರ ಹತ್ರ ಜನ ಸೇರಿದ್ರ? ಪಾದಯಾತ್ರೆಗೆ ರೆಸ್ಪಾನ್ಸ್ ಸಿಗ್ತಾ? ನಾವು ಅಲ್ಲೇ ಇದ್ವಲ್ಲ, ಅದಕ್ಕಿಂತ ಒಂದು ದಿವಸ ಮುಂಚಿತ ನಾವು ಸಮಾವೇಶ ಮಾಡಿದ್ವಿ. ಅವಾಗ ಹೆಂಗಿತ್ತು ಜನ? ಸ್ವಾಭಿಮಾನಕ್ಕೆ ನಮಗೆ ಧಕ್ಕೆ ಅನ್ನೋ ಪ್ರಶ್ನೆನೇ ಇಲ್ಲ. BJP ಅವರು ಯಾವಾಗಲೂ, ಅದು ವಿಶೇಷವಾಗಿ ಮೋದಿಯವರು, ಅಮಿತ್ ಶಾ ಅವರು ರಾಜ್ಯಪಾಲರ ಆಫೀಸು, ರಾಜ್ಯಪಾಲರ ಕಚೇರಿ BJP ಕಚೇರಿಯಾಗಿ ಪರಿವರ್ತನೆ ಆಗಿದೆ.